ಸಿಟಿ ರವಿ ಮತ್ತೆ ಈಗ ಸ್ಪೀಕರ್ಗೆ ದೂರು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬೋಸರಾಜ್ ಅವರು ಅವರೆಲ್ಲರೂ ಕೂಡ ಅವಾಚ್ಯ ಶಬ್ದಗಳನ್ನ ಬಳಸಿದ್ರು, ನನ್ನ ವಿರುದ್ಧ ಜೀವ ಬೆದರಿಕೆ ಹಾಕಿದ್ರು, ನನ್ನ ಹಕ್ಕುಚ್ಯುತಿ ಆಯಿತು, ಮಾನಹಾನಿ ಆಯಿತು, ಅವರ ಬೆಂಬಲಿಗರಿಂದ ಹಲ್ಲೆ ಯತ್ನ ನಡೀತು. ಎಲ್ಲಿ 7 ಪುಟಗಳ ದೂರು, ಸಮಗ್ರವಾಗಿ ದೂರು ಕೊಟ್ಟಿದ್ದಾರೆ. 7,000 ಪುಟಗಳ ದೂರನ್ನ ಕೊಡ್ಲಿಕ್ಕೆ ಹೇಳಿ. ಅವ್ರಿಗೆ ಈ ದೇಶದ, ಈ ನೆಲದ, ರಾಜ್ಯದ ಕಾನೂನಿನ ಮೇಲೆ ಅವ್ರಿಗೆ ಗೌರವ ಇದೆ. 7,000 ಪುಟದ ಒಂದು ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಹೇಳಿ. ಆದ್ರೆ ಮೊದಲು ಅವರೇನು ನನ್ನ ಬಗ್ಗೆ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೇಳಿ. ನಂತರ ಅವರು ಕೊಡ್ಲಿಕ್ಕೆ ಕಂಪ್ಲೇಂಟ್ ಅನ್ನ. ಯಾರು ಯಾರಿಗೆ ಧಮಕಿ ಹಾಕಿದ್ರು, ಯಾರು ಯಾರಿಗೆ ಬೈದ್ರು, ಅವ್ರಿಗೆ ಏನೇ ಆಯಿತು, ಅವ್ರೇನು ಡ್ರಾಮಾ ಮಾಡ್ತಾ ಇದ್ದಾರೆ, ಅವ್ರೇನು ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಏನು ಪೊಲಿಟಿಕಲ್ ಸೈಜ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ. ಕೋತಿ ತಿಂದ್ಬಿಟ್ಟು ಮೇಕೆ ಮುಖಕ್ಕೆ ಒರೆಸ್ತು ಅನ್ನೋ ರೀತಿ 10 ಬಾರಿ ಒಂದು ಸುಳ್ಳನ್ನೇ 10 ಬಾರಿ ಹೇಳಿ ಸತ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಫ್ರಸ್ಟ್ರೇಟೆಡ್ ಅಂದೆ, ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಒಂದು ಮಹಿಳೆ ಸಾಮಾನ್ಯವಾಗಿ, ಎಲ್ಲ ಮಹಿಳೆಯರು, ನನ್ನನ್ನು ಬಿಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಡಿ, ಯಾವುದೇ ಮಹಿಳೆ, ಈ ದೇಶನೂ ಬಿಡಿ, ಇಡೀ ವಿಶ್ವದಲ್ಲಿ ಈ ಮಾತನ್ನ ನನಗೆ ಅಂದ್ರು ಸುಮ್ಮನೆ ಯಾರು ಹೇಳಲ್ಲ. ಯಾರಾದ್ರೂ ಹೇಳ್ತಾರಾ? ಅಥವಾ ನನಗೇನು ಹುಚ್ಚ? ನನಗೇನು ಅದರಿಂದ ರಾಜಕೀಯ ಲಾಭ ಆಗುತ್ತಾ? ಇವತ್ತು ನಾನು ಮಂತ್ರಿ ಇದ್ದೀನಿ, ಅದರಿಂದ ನನಗೆ ಡ್ಯಾಮೇಜ್ ಏನೇ ಆಗುತ್ತೆ ವೈಯಕ್ತಿಕವಾಗಿ, ಸಾರ್ವಜನಿಕವಾಗಿ. ಅದರಿಂದ ನನ್ನ ಪಕ್ಷಕ್ಕೆ ಏನಾದರೂ ಪ್ಲಸ್ ಆಗುತ್ತಾ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನಾದರೂ ಪ್ಲಸ್ ಆಗುತ್ತಾ? ರಾಜಕೀಯವಾಗಿ ಏನಾದರೂ ಬೇಳೆ ಬೇಯುತ್ತಾ? ನನಗೇನು ಹುಚ್ಚಿಡ್ದಿದ್ಯಾ? ನಾನು ಅದನ್ನ ಹೇಳಕ್ಕೆ ಏನದರಿಂದ ನಾನು ಸಾಧಿಸ್ತೀನಿ? ನನ್ನ ಸ್ವಾಭಿಮಾನದ ಪ್ರಶ್ನೆ ಅಂತ ನೀವು ನೋಡಿ ಆ ವಿಡಿಯೋದಲ್ಲಿ 2 ನಿಮಿಷ ಮೌನಕ್ಕೆ ಜಾರದೆ, ನಾನು ಗರ ಬಡ್ದಂಗೆ ಕೂತ್ಕೊಂಡಿದ್ದು. ಆಮೇಲೆ ಹೋಗಿ ನಾನು ಹರಿಪ್ರಸಾದ್ಗೆ ಹೇಳಿದೆ. ನಾನು ಹಿಂದ್ಗಡೆಯಿಂದ ಯತೀಂದ್ರ ಅವರು, ನಮ್ಮ ಬಾನು ಅಂತ ನಮ್ಮ ಹೊಸದಾಗಿ MLC ಆದಂಥವ್ರು, ಉಮಾಶ್ರೀ ಅವರು, ನಾಗರಾಜ್ ಯಾದವ್ ಅವರು ಬಂದು ಹೇಳಿದ್ರು, ಸರ್ ಈ ರೀತಿ ಅಂದ್ರು, ಈ ರೀತಿ ನಾವು ಕೇಳಿದ್ವಿ ಅಂತ ಅವರು ಕೂಡ ಬಂದು ಹೇಳಿದ್ರು. ಇವ್ರನ್ನೆಲ್ಲ ಬಿಡ್ರಿ, ಅವ್ರ ಪಕ್ಷದ MLCಗಳೇ ಬಂದು ನನಗೆ ಸಾರಿ ಕೇಳಿ ಹೋಗಿದ್ದಾರೆ. ನಾವು ಆ ದೃಶ್ಯ ನೋಡ್ತಾ ಇದ್ವಿ, ವಿಡಿಯೋ ಅನಲೈಸ್ ಮಾಡ್ತಾ ಇದ್ವಿ. ನೀವು ಹೀಗೆ ಕೂತ್ಕೊಂಡಿದ್ರಿ, ಹಿಂಗಿತ್ತು ನಿಮ್ಮ ಪೋಸ್ಚರ್. ಅವ್ರು ನಿಂತ್ಕೊಂಡು ಏನೋ ಪ್ಲಕಾರ್ಡ್ ಹಿಡ್ಕೊಂಡು ಕೂಗ್ತಾ ಇದ್ರು. ನೀವು ಎಲ್ಲರೂ ಆರೋಪ ಮಾಡ್ತಾ ಇದ್ರು, ನೀವು ನಿಮ್ಮ ಎಲ್ಲರ ಮುಖಂಡರ ಹಾಗೆ ನೀವು ಜೋರಾಗಿ ಆರೋಪ ಮಾಡ್ತಾ ಇದ್ರಿ. ಬಹಳ ಕ್ಲಿಯರ್ ಆಗಿ ಆರಾಮಾಗಿ ಕೊಲೆಗಾರ 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 ಅಂತ ನೀವು ಕೂಡ 4 ಸರಿ ಹೇಳಿದ್ರಿ. ಸರಿನಾ? ವಂಡರ್ಫುಲ್ ಕ್ವಶನ್, ಐ ಅಪ್ರಿಷಿಯೇಟ್. ಯಾಕೆ ಆ ಪದ ಬಂತು? ನಾನು ಎಲ್ಲೂ ಹೇಳಲಿಲ್ಲ ಅಂತ ನಾನು ಯಾವತ್ತೂ ಕೂಡ ಸಮರ್ಥನೆ ಮಾಡ್ಕೊಂಡಿಲ್ಲ. ನಾನು ಹೇಳಿದ್ದೀನಿ ಅಂತ ಅಂದಿದ್ದೀನಿ. ಬಟ್ ಆ ಪದ ಯಾಕೆ ಬಂತು? ಅಂಬೇಡ್ಕರ್ ಅವರ ವಿಚಾರವಾಗಿ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪರಮೋಚ್ಚ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯಾಗಿ ರಾಹುಲ್ ಗಾಂಧಿಯವರ ಬಗ್ಗೆ ಸದನದಲ್ಲಿ ಇರ್ರೆಲಿವೆಂಟ್, ರಾಹುಲ್ ಗಾಂಧಿಯವರ ಸಬ್ಜೆಕ್ಟ್ ಅಲ್ಲಿ ಸಂಬಂಧನೇ ಇರಲಿಲ್ಲ. ರಾಹುಲ್ ಗಾಂಧಿಯವರನ್ನ ಅಲ್ಲಿ ಕರೆತಂದು ಅವರ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದಾಗ ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಅದನ್ನ ಪ್ರತಿರೋಧ ನಾನು ಒಡ್ಬೇಕಾ ಬೇಡ? ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ, ಅಲ್ಲೇ ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಏನ್ ಮಾತನಾಡ್ತೀರಾ? ಆ ಕ್ಷಣದಲ್ಲಿ ಇದು ವೈಯಕ್ತಿಕ. 1 ನಿಮಿಷ, ಇದು ವೈಯಕ್ತಿಕ ಅಲ್ಲ, ಸಾರ್ವಜನಿಕ. ನಮ್ಮ ನಾಯಕರಿಗೆ ಅವರು ಈ ರೀತಿ ಮಾತನಾಡಿದಂಥ ಸಂದರ್ಭದಲ್ಲಿ ಅದನ್ನು ಪ್ರೊಟೆಸ್ಟ್ ಮಾಡೋದು ನನ್ನ ಧರ್ಮ. ನೀವು ಆಕ್ಸಿಡೆಂಟ್ ಮಾಡಿ ಜನರ ಜೀವವನ್ನ ತೆಗ್ದಿದ್ದೀರಾ. ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ ಅಲ್ವಾ? ಯಾರಿಗೆ? ಸಿಟಿ ರವಿ ಅವರಿಗೆ ಕೋರ್ಟ್. ಅದು ಆಮೇಲೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ನಾನು ಅಂದಿರೋ ಮಾತಿಗೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಸಿಟಿ ರವಿ ಮತ್ತೆ ಈಗ ಸ್ಪೀಕರ್ಗೆ ದೂರು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬೋಸರಾಜ್ ಅವರು ಅವರೆಲ್ಲರೂ ಕೂಡ ಅವಾಚ್ಯ ಶಬ್ದಗಳನ್ನ ಬಳಸಿದ್ರು, ನನ್ನ ವಿರುದ್ಧ ಜೀವ ಬೆದರಿಕೆ ಹಾಕಿದ್ರು, ನನ್ನ ಹಕ್ಕುಚ್ಯುತಿ ಆಯಿತು, ಮಾನಹಾನಿ ಆಯಿತು, ಅವರ ಬೆಂಬಲಿಗರಿಂದ ಹಲ್ಲೆ ಯತ್ನ ನಡೀತು. ಎಲ್ಲಿ 7 ಪುಟಗಳ ದೂರು, ಸಮಗ್ರವಾಗಿ ದೂರು ಕೊಟ್ಟಿದ್ದಾರೆ. 7,000 ಪುಟಗಳ ದೂರನ್ನ ಕೊಡ್ಲಿಕ್ಕೆ ಹೇಳಿ. ಅವ್ರಿಗೆ ಈ ದೇಶದ, ಈ ನೆಲದ, ರಾಜ್ಯದ ಕಾನೂನಿನ ಮೇಲೆ ಅವ್ರಿಗೆ ಗೌರವ ಇದೆ. 7,000 ಪುಟದ ಒಂದು ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಹೇಳಿ. ಆದ್ರೆ ಮೊದಲು ಅವರೇನು ನನ್ನ ಬಗ್ಗೆ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೇಳಿ. ನಂತರ ಅವರು ಕೊಡ್ಲಿಕ್ಕೆ ಕಂಪ್ಲೇಂಟ್ ಅನ್ನ. ಯಾರು ಯಾರಿಗೆ ಧಮಕಿ ಹಾಕಿದ್ರು, ಯಾರು ಯಾರಿಗೆ ಬೈದ್ರು, ಅವ್ರಿಗೆ ಏನೇ ಆಯಿತು,
ಅವ್ರೇನು ಡ್ರಾಮಾ ಮಾಡ್ತಾ ಇದ್ದಾರೆ, ಅವ್ರೇನು ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಏನು ಪೊಲಿಟಿಕಲ್ ಸೈಜ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ. ಕೋತಿ ತಿಂದ್ಬಿಟ್ಟು ಮೇಕೆ ಮುಖಕ್ಕೆ ಒರೆಸ್ತು ಅನ್ನೋ ರೀತಿ 10 ಬಾರಿ ಒಂದು ಸುಳ್ಳನ್ನೇ 10 ಬಾರಿ ಹೇಳಿ ಸತ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಫ್ರಸ್ಟ್ರೇಟೆಡ್ ಅಂದೆ, ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಒಂದು ಮಹಿಳೆ ಸಾಮಾನ್ಯವಾಗಿ, ಎಲ್ಲ ಮಹಿಳೆಯರು, ನನ್ನನ್ನು ಬಿಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಡಿ, ಯಾವುದೇ ಮಹಿಳೆ, ಈ ದೇಶನೂ ಬಿಡಿ, ಇಡೀ ವಿಶ್ವದಲ್ಲಿ ಈ ಮಾತನ್ನ ನನಗೆ ಅಂದ್ರು ಸುಮ್ಮನೆ ಯಾರು ಹೇಳಲ್ಲ. ಯಾರಾದ್ರೂ ಹೇಳ್ತಾರಾ? ಅಥವಾ ನನಗೇನು ಹುಚ್ಚ? ನನಗೇನು ಅದರಿಂದ ರಾಜಕೀಯ ಲಾಭ ಆಗುತ್ತಾ? ಇವತ್ತು ನಾನು ಮಂತ್ರಿ ಇದ್ದೀನಿ, ಅದರಿಂದ ನನಗೆ ಡ್ಯಾಮೇಜ್ ಏನೇ ಆಗುತ್ತೆ ವೈಯಕ್ತಿಕವಾಗಿ, ಸಾರ್ವಜನಿಕವಾಗಿ. ಅದರಿಂದ ನನ್ನ ಪಕ್ಷಕ್ಕೆ ಏನಾದರೂ ಪ್ಲಸ್ ಆಗುತ್ತಾ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನಾದರೂ ಪ್ಲಸ್ ಆಗುತ್ತಾ? ರಾಜಕೀಯವಾಗಿ ಏನಾದರೂ ಬೇಳೆ ಬೇಯುತ್ತಾ? ನನಗೇನು ಹುಚ್ಚಿಡ್ದಿದೆಯಾ? ನಾನು ಅದನ್ನ ಹೇಳಕ್ಕೆ ಏನದರಿಂದ ನಾನು ಸಾಧಿಸ್ತೀನಿ? ನನ್ನ ಸ್ವಾಭಿಮಾನದ ಪ್ರಶ್ನೆ ಅಂತ ನೀವು ನೋಡಿ ಆ ವಿಡಿಯೋದಲ್ಲಿ 2 ನಿಮಿಷ ಮೌನಕ್ಕೆ ಜಾರದೆ, ನಾನು ಗರ ಬಡ್ದಂಗೆ ಕೂತ್ಕೊಂಡಿದ್ದು. ಆಮೇಲೆ ಹೋಗಿ ನಾನು ಹರಿಪ್ರಸಾದ್ಗೆ ಹೇಳಿದೆ. ನನ್ನ ಹಿಂದ್ಗಡೆಯಿಂದ ಯತೀಂದ್ರ ಅವರು, ನಮ್ಮ ಬಾನು ಅಂತ ನಮ್ಮ ಹೊಸದಾಗಿ MLC ಆದಂಥವ್ರು, ಉಮಾಶ್ರೀ ಅವರು, ನಾಗರಾಜ್ ಯಾದವ್ ಅವರು ಬಂದು ಹೇಳಿದ್ರು, ಸರ್ ಈ ರೀತಿ ಅಂದ್ರು, ಈ ರೀತಿ ನಾವು ಕೇಳಿದ್ವಿ ಅಂತ ಅವರು ಕೂಡ ಬಂದು ಹೇಳಿದ್ರು. ಇವ್ರನ್ನೆಲ್ಲ ಬಿಡ್ರಿ, ಅವ್ರ ಪಕ್ಷದ MLCಗಳೇ ಬಂದು ನನಗೆ ಸಾರಿ ಕೇಳಿ ಹೋಗಿದ್ದಾರೆ. ಗೊತ್ತು, ನಾವು ಆ ದೃಶ್ಯ ನೋಡ್ತಾ ಇದ್ವಿ, ವಿಡಿಯೋ ಅನಲೈಸ್ ಮಾಡ್ತಾ ಇದ್ವಿ. ನೀವು ಹೀಗೆ ಕುತ್ಕೊಂಡಿದ್ರಿ, ಹೀಗೆ ಕುತ್ಕೊಂಡಿದ್ರಿ, ಹಿಂಗಿತ್ತು ನಿಮ್ಮ ಪೋಸ್ಚರ್. ಅವ್ರು ನಿಂತ್ಕೊಂಡು ಏನೋ ಪ್ಲಕಾರ್ಡ್ ಹಿಡ್ಕೊಂಡು ಕೂಗ್ತಾ ಇದ್ರು. ನೀವು ಎಲ್ಲರೂ ಆರೋಪ ಮಾಡ್ತಾ ಇದ್ರು, ನೀವು ನಿಮ್ಮ ಎಲ್ಲರ ಮುಖಂಡರ ಹಾಗೆ ನೀವು ಜೋರಾಗಿ ಆರೋಪ ಮಾಡ್ತಾ ಇದ್ರಿ. ಭಾಳ ಕ್ಲಿಯರ್ ಆಗಿ ಆರಾಮಾಗಿ ಕೊಲೆಗಾರ 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 ಅಂತ ನೀವು ಕೂಡ 4 ಸರಿ ಹೇಳಿದ್ರಿ. ಸರಿನಾ? ವಂಡರ್ಫುಲ್ ಕ್ವಶನ್, ಐ ಅಪ್ರಿಷಿಯೇಟ್. ಯಾಕೆ ಆ ಪದ ಬಂತು? ನಾನು ಎಲ್ಲೂ ಹೇಳಲಿಲ್ಲ ಅಂತ ನಾನು ಯಾವತ್ತೂ ಕೂಡ ಸಮರ್ಥನೆ ಮಾಡ್ಕೊಂಡಿಲ್ಲ. ನಾನು ಹೇಳಿದ್ದೀನಿ ಅಂತ ಅಂದಿದ್ದೀನಿ. ಬಟ್ ಆ ಪದ ಯಾಕೆ ಬಂತು? ಅಂಬೇಡ್ಕರ್ ಅವರ ವಿಚಾರವಾಗಿ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪರಮೋಚ್ಚ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯಾಗಿ ರಾಹುಲ್ ಗಾಂಧಿಯವರ ಬಗ್ಗೆ ಸದನದಲ್ಲಿ ಇರ್ರಿಲಿವೆಂಟ್, ರಾಹುಲ್ ಗಾಂಧಿಯವರ ಸಬ್ಜೆಕ್ಟ್ ಅಲ್ಲಿ ಸಂಬಂಧನೇ ಇರಲಿಲ್ಲ. ರಾಹುಲ್ ಗಾಂಧಿಯವರನ್ನ ಅಲ್ಲಿ ಕರೆತಂದು ಅವರ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದಾಗ ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಅದನ್ನ ಪ್ರತಿರೋಧ ನಾನು ಒಡ್ಬೇಕಾ ಬೇಡ? ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ, ಅಲ್ಲೇ ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಡ್ಬೋದು. ಏನ್ ಮಾತನಾಡ್ತೀರಾ? ಆ ಕ್ಷಣದಲ್ಲಿ ಇದು ವೈಯಕ್ತಿಕ, 1 ನಿಮಿಷ, ಇದು ವೈಯಕ್ತಿಕ ಅಲ್ಲ, ಸಾರ್ವಜನಿಕ. ನಮ್ಮ ನಾಯಕರಿಗೆ ಅವರು ಈ ರೀತಿ ಮಾತನಾಡಿದಂಥ ಸಂದರ್ಭದಲ್ಲಿ ಅದನ್ನು ಪ್ರೊಟೆಸ್ಟ್ ಮಾಡೋದು ನನ್ನ ಧರ್ಮ. ನೀವು ಆಕ್ಸಿಡೆಂಟ್ ಮಾಡಿ 3 ಜನರ ಜೀವವನ್ನ ತೆಗ್ದಿದ್ದೀರಾ. ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ ಅಲ್ವಾ? ಯಾರಿಗೆ? ಸಿಟಿ ರವಿ ಅವರಿಗೆ ಕೋರ್ಟ್. ಅದು ಆಮೇಲೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ನಾನು ಅಂದಿರೋ ಮಾತಿಗೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ.